ಕೋಪ ಮಾಡ್ಕೋಬೇಡಿ ಅಮ್ಮವ್ರೆ. ನಮಗೆ ದೊಡ್ಡ ಮನೆಯಿಂದ ಒಬ್ಬರು ಅಧ್ಯಕ್ಷರು ಬೇಕು. ಈಗ ಇಬ್ಬರಿದ್ದೀರಾ, ಅದರಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಳೋದು? ಹಾಗಾದರೆ ಎಲೆಕ್ಷನ್ ಮಾಡೋಣವಾ? ಎಲೆಕ್ಷನ್ ಮಾಡಿದ್ರು ನಾನೇ ಗೆಲ್ಲೋದು. ಇಲ್ಲ, ಎಲೆಕ್ಷನ್ ಮಾಡೋಣ, ನಾನು ರೆಡಿ. ಏನ್ಲ ಇವತ್ತೇನು ವರ್ಕೌಟೇ ಆಗಲಿಲ್ಲ. ನಮ್ದೇನೋ ಇಡ್ತಾನ, ಭಗವಂತ ಕಂಡ್ಬಿಟ್ರೆ ಗಂಗೆ ಬದಲು ಬೀರೆ ಸುರಿಸ್ಬಿಡ್ತಾನೆ. ಅದು ದೇಟ್ವೆ ಮತ್ತೆ ದೇವ್ರೆಲ್ಲ ಅಲ್ಲಿ ದೇವ್ರ ರೂಪದಾಗೆ ನಮ್ಮ ಹಸು ಕಣ್ಣನೇ ಬರ್ತಾವನೆ. ಡ್ಯಾಡಿ ಡ್ಯಾಡಿ ಹಸು ಕಣು ನಿಂತ್ಕೊಳ್ಳೋಣ. ಲೇ ದೇವ, ಇಲ್ಲೇನ್ರ ಮಾಡ್ತಿದ್ರ? ಇನ್ನು ಮನೆ ಹೋಗ್ಲಿಲ್ಲ ಅಣ್ಣು. ಈಟ್ ಬಿರ್ಲಿ ಎಲ್ಗಣ ಹೋಗೋದು? ಇನ್ನು ಟೇಮ್ ಐತೆ. ಅದೇ ಅಣ್ಣ, ಪೂಜೆ ಶುರುವಾನಿಲ್ವಲ್ಲ, ನೀನು ಬಾ ಸಕಣ ಹೋಗೋಣ. ಲೇ ಶಾನೆ ಇಂಪಾರ್ಟೆಂಟ್ ವಿಷಯ ಆಗಿ ನಾವು ಹೋಯ್ತೀನಿ ಕಣ್ಣ, ನೀವಿಬ್ರು ಹೋಗಿ. ಅಣ್ಣು, ಹೋಗ್ಬೇಕಾದ್ರೆ ಎಲ್ಲಿಗೆ ಹೋಯ್ತೀರಾ ಅಂತ ಕೇಳಬಾರ್ದು. ಆದ್ರೂ ಅದೇನಣ್ಣು ಅಂತ ಇಂಪಾರ್ಟೆಂಟ್ ವಿಷಯ? ಲೇ ದೇವ, ಅದಕ್ಕೆ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗೋರು ಕಣ್ಣ. ಅವ್ರನ್ನ ಸಮಾಧಾನ ಮಾಡಿ ಮನೆ ಕರ್ಕೊಬರ್ಬೇಕಲ್ಲ, ಅದಕ್ಕೆ ಹೋಯ್ತೀವಿ. ಓಹೋ, ಅದು ಸರಿ, ಅದಕ್ಕೆ ಕೋಪ ಮಾಡ್ಕೊಂಡು ಹೋಗವ್ರ? ಅದೆಂಗಣ ಸಮಾಧಾನ ಮಾಡ್ತೀಯ ನೀನು? ಏಯ್, ಹೆಂಗಾರ ಮಾಡಿ ಸಮಾಧಾನ ಮಾಡಿ ಕರ್ಕೊ ಬರ್ತೀನಿ ಕಲ್ಲ. ಏ ಅಶೋಕಣ್ಣು, ಹಿಂಗೆ ಹೆಂಗಾನ ಹೋಗಿ ಕರ್ಕೊ ಬರ್ತೀನಿ ಅಂದ್ರೆ ಕೆಲಸ ಆಗಕ್ಕಿಲ್ಲ ಕಣ್ಣಣ್ಣು. ಹೋಗೋಕ್ಕೂ ಮುಂಚೆ ಬಾಯ್ ಹಾಕ್ಬೇಕಲ್ಲ ದೇವ. ಅಣ್ಣು, ನಾ ಬಾಯಿ ಆಗ್ತಾ ಇಲ್ಲ ಕಣ್ಣಣ್ಣು. ಹೋಗಕ್ಕೂ ಮುಂಚೆ ಹೊಸಿ ಒಳಗಡೆ ಬಿಟ್ಕೊಂಡು ಹೋಗು ಅಂತ ಹೇಳ್ತಾ ಇವ್ನಿ ಅಷ್ಟೇಯಾ. ಲೇ ದೇವ, ಬೇಡಕ್ಕಲ್ಲ, ಅದಕ್ಕೆ ಮನೆಗೆ ಹೋಯ್ತೀವಿ. ಸುಮ್ಮನೆ ರಿಸ್ಕು ಬೇಡ ಬೇಡ. ಅಣ್ಣವ್, ಅದಕ್ಕೇನ ಕರ್ಕೊ ಬರೋಕ್ಕೆ ಐಡಿಯಾ ಬೇಕಾ ಬೇಡವಾ? ಬೇಕು, ಆದ್ರೆ ಆದ್ರೆಗಿದ್ರೆ ಏನು ಇಲ್ಲ ಅಣ್ಣು. ನೀ ಸುಮ್ಕೆ ಬಾ, ಹೊಸಿ ಹಾಕೊಂಡು ಹೋದ್ರೆ ಐಡಿಯಾ ಗಿಡಿ ಎಲ್ಲ ಸಿಗ್ತದೆ. ಏಯ್, ಏನ್ಲ ಮಕ್ಕ ನೋಡ್ತಾ ಇದ್ಯಾ? ನಡಿಲ್ಲ ಅಣ್ಣು, ನಡಿ ಅಣ್ಣು. ದೇವ ಬೇಡಕ್ಕಲ್ಲ, ಅಣ್ಣು ನಡಿ ಅಣ್ಣು. ನೀನು ಬೇಡಕ್ಕಲ್ಲ, ಹಾಗಲ್ಲ ಕಲ್ರಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ಗುಡ್ಲ ದೇವ, ಬಾರನು. ನಡೆಯೋ ಎಲೆಕ್ಷನಲ್ಲಿ ನಾನು ಗೆಲ್ತೀನಿ ಅನ್ನೋ ನಂಬಿಕೆ ನನಗಿದೆ. ಗೆದ್ದೇ ಗೆಲ್ತೀನಿ. ಅತ್ಗೆ ಎಲ್ಲಿ? ಅತ್ಗೆ ಎಲ್ಲಿ ಎಂದೆ? ಅವಳ ಬಗ್ಗೆ ನನ್ನ ಹತ್ರ ಏನಕ್ಕೆ ಕೇಳ್ತಿದ್ದೀರಾ? ಓ, ನಿಮ್ಮ ಬಿಸ್ನೆಸ್ಗೆ ಮತ್ತೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಲಾ? ಅತ್ತಿಗೆ ಮನೆ ಬಿಟ್ಟು ಹೋಗಕ್ಕೆ ನೀನೇ ಕಾರಣ. ಅಯ್ಯಯ್ಯೋ, ಹೌದೇನ್ರಿ? ನಾಟಕ, ಬರೀ ನಾಟಕ. ನೀನೇ ಏನೋ ಮಾಡಿದ್ಯಾ. ಏನ್ ಮಾಡಿದ್ಯಾ ಹೇಳೋ? ಮನೆ ಬಿಟ್ಟು ಹೋದ್ಲು ಅಂತ ತಿಳ್ಕೊಂಡಿರೋರ್ಗೆ ಯಾವ ಕಾರಣಕ್ಕೆ ಮನೆ ಬಿಟ್ಟು ಹೋದ್ಲು ಅಂತ ಗೊತ್ತಿಲ್ವಾ? ಅಣ್ಣ ಅತ್ತಿಗೆ ಚೆನ್ನಾಗಿದ್ರೆ ನಿನಗೆ ಏನೇ ಕಷ್ಟ? ಕಷ್ಟ ಅಂತ ನಾನೆಲ್ಲಿ ಹೇಳ್ದೆ? ಇದೊಳ್ಳೆ ಸರಿ ಹೋಯ್ತಲ್ಲ. ಗಂಡ ಹೆಂಡತಿ ಜಗಳ ಆಡಿದ್ರೆ ನಾನೇನ್ ಮಾಡೋಕ್ಕಾಗುತ್ತಾ ಅಶೋಕ್? ನಂದಿ, ಅತ್ತಿಗೆ ಮನೆಗೆ ಬಿಟ್ಟು ಹೋಗಿರೋ ಟೆನ್ಷನಲ್ಲಿ ಈಗಲೇ ಕುಡ್ಕೊ ಬಂದಿದ್ದೀನಿ. ಇನ್ನಷ್ಟು ಟೆನ್ಷನ್ ಕೊಡ್ಬೇಡ ನಂಗೆ ನೀನು. ಟೆನ್ಷನ್ ಜಾಸ್ತಿ ಆದ್ರೆ ಏನ್ರಿ ಮಾಡ್ತೀರಾ? ವಿಷ ಕುಡಿತೀರಾ? ಇಲ್ಲ ತಾನೆ? ಅವ್ಳು ಏನ್ ಮಾಡೋದು ಅಂತ ಗೊತ್ತಾ ನಿಮ್ಗೆ? ಏನ್ ಮಾಡಿದ್ರು? ಮಹಿಳಾ ಸಂಘದಲ್ಲಿ ನನ್ನ ವಿರುದ್ಧವಾಗಿ ಎಲೆಕ್ಷನ್ ಅಲ್ಲಿ ನಿಲ್ತಾಳಂತೆ. ನನಗೆ ಸವಾಲ್ ಆಗ್ತಾಳೆ. ಇದನ್ನ ಯಾರು ಕೇಳಲ್ವಾ? ವಾ, ನಿನ್ ವಿರುದ್ಧವಾಗ? ಸೂಪರ್. ಅತ್ತಿಗೆಗೆ ಜೈ, ಅತ್ತಿಗೆಗೆ ಜೈ. ರೀ ರೀ ರೀ, ಒಂದ್ ನಿಮಿಷ ನೋಡಿ. ಅವಳೇನೋ ಗೊತ್ತಿಲ್ಲದೆ ಹೀಗೆ ಮಾಡ್ಬಿಟ್ಟಿದ್ದಾಳೆ. ಆದ್ರೆ
ಮಹಿಳಾ ಸಂಘದ ಅಧ್ಯಕ್ಷ ಸ್ಥಾನ ಅಂದರೆ ಸುಮ್ಮನೆನಾ? ಅದು ಅಲ್ಲದೆ ಒಂದೇ ಮನೆಯಿಂದ ಇಬ್ಬರು ಪೈಪೋಟಿ ಮಾಡ್ತಿದ್ದಾರೆ ಅಂದರೆ ಊರ್ ಜನ ಎಲ್ಲ ಏನು ಅನ್ಕೊಳ್ಳಲ್ಲ. ಅದಕ್ಕೆ ಅಶೋಕ್, ನೀವೇ ಏನಾದರೂ ಮಾಡಿ ಅವಳಿಗೆ ನಾಮಿನೇಷನ್ನ ವಾಪಸ್ ತಗೊಳ್ಳೋದಕ್ಕೆ ಹೇಳಿ. ಹಂಗ? ಹಾಂ, ಅಲ್ಲ ರೀ, ಈ ಎಲೆಕ್ಷನಲ್ಲಿ ನಿಮ್ಮ ಹೆಂಡತಿ ಗೆಲ್ಲೋದು ನಿಮ್ಗಿಷ್ಟ ಇಲ್ವಾ? ಏನು ಅಂದರೆ ನಾನೀಗ ಅದಕ್ಕೆ ಹತ್ರ ಹೋಗಿ ಅದಕ್ಕೆ ನೀವು ಎಲೆಕ್ಷನಲ್ಲಿ ನಿಂತ್ಕೋಬಿಡಿ ಅಂತ ಹೇಳ್ಬೇಕು ತಾನೆ? ಹಾಂ, ಈಗಲೇ ಹೋಗಿ ಹೇಳ್ತೀರಾ? ಹಾಂ, ನಾನು ಈಗಲೇ ಹೋಗಿ ಹೇಳ್ತೀನಿ. ಹೌದಾ ಜಾನು? ನಿಜನಾ? ಏನ್ ಜಾನು, ನೀನ್ ಎಲೆಕ್ಷನ್ ನಿಂತ್ಕೋತಿದ್ಯಾ? ಹ್ಞೂ. ಸೂಪರ್ ಜಾನು, ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಪ್ಪ. ರೀ, ಅವಳು ಎಕ್ಸಿಬಿಷನ್ಗೆ ಹೋಗಿ ಬರ್ತೀನಿ ಅಂತ ಹೇಳ್ತಿಲ್ಲ, ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳ್ತಿದ್ದಾಳೆ. ಆಲ್ ದ ಬೆಸ್ಟ್ ಅಂತೆ, ಆಲ್ ದ ಬೆಸ್ಟ್. ಏನ್ ಜಾನು, ನಮ್ಗೆ ಯಾಕೆ ಬೇಕು ಇದೆಲ್ಲ? ಮೊದಲೇ ಆ ನಂದಿತಾ ಹಾಗೆ, ಇನ್ನು ನೀನು ಅವಳನ್ನ ಎದುರಾಕೊಂಡೆ ಅಷ್ಟೇ ನಮ್ಮ ಕತೆ. ಏನಾಗುತ್ತಮ್ಮ? ಎದುರಾಕೊಂಡ್ರೆ ಏನಾಗುತ್ತೆ? ನಾನೇ ನೋಡಿಸಿ ಜಗಳ ಆಡ್ತಿಲ್ವಲ್ಲ, ಇಷ್ಟು ಯಾಕೆ ಕೋಪನೂ ತೋರಿಸ್ತಾ ಇಲ್ಲ. ಜಸ್ಟ್ ಅವ್ರ ವಿರುದ್ಧ ಎಲೆಕ್ಷನ್ ಅಲ್ಲಿ ನಿಲ್ತಾ ಇದ್ದೀನಿ ಅಷ್ಟೇ. ಜಾನು, ನೀನ್ ಹೇಳೋದೇನೋ ಸರಿ, ಆದ್ರೆ ನಾ ಮಾತಾಡ್ತಾ ಇದ್ದೀನಿ ತಾನೆ, ಒಂದ್ ಸ್ವಲ್ಪ ಸುಮ್ಮನೆ ಇರು. ಜಾನು, ಒಂದ್ಸಲ ಯೋಚನೆ ಮಾಡಿ ನೋಡಿದ್ರೆ ನಿಮ್ಮಮ್ಮ ಹೇಳೋದು ಸರಿ ಅನ್ಸುತ್ತಮ್ಮ. ಯಾಕೆ ಈ ಮನಸ್ತಾಪಗಳೆಲ್ಲ? ಹಾಗೇನೂ ಇಲ್ಲಪ್ಪ, ನಾವು ಹೀಗೆ ಸುಮ್ಮನೆ ಇದ್ದರೆ ಎಲ್ಲನೂ ಕಳ್ಕೋಬೇಕಾಗತ್ತೆ. ನಾನು ನಿರ್ಧಾರ ಮಾಡಾಕಿದೆ, ನಂದಿತಾರನ್ನ ಎದುರಾಕೊಳ್ಳೋ ಸಮಯ ಬಂದಿದೆ. ಓ, ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಿ ಅಂಕಲ್. ಬಾರಮ್ಮ ಬಾ. ಜಾನು, ನಂಗೆ ಗೊತ್ತು ನೀನು ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದೀಯ ಅಂತ. ನಾನು ಹೇಳೋದು ಕೇಳು. ಏನು ಹೇಳು? ಅನು, ಇವಳು ನಿನ್ನ ಹತ್ರನೂ ಜಗಳ ಮಾಡ್ತಿದ್ದಾಳ? ಆಮೇಲೆ ಮಾತಾಡೋರಂತೆ, ನೀನು ಬಾ ಒಳಗೆ, ಸ್ವಲ್ಪ ಕೆಲಸ ಇದೆ, ಬಾ. ಜಯ, ಸರ್ರಕ್ಕ, ಹುಸಿ ಮನೆ ಕೆಲಸ ನೋಡ್ಕೋತೀಯಾ? ನಾನು ಹುಸಿ ಇಡೀ ಸೊಸೆ ಮನೆ ಗಂಟ ಹೋಗ್ಬರ್ತೀನಿ. ಈಟೊತ್ತಿಗೆ ಒಬ್ಬರೇ ಹೋಗ್ತೀರಾ ಸರ್ದಕ್ಕ? ಯಾಕೋ ನನ್ನ ಮನಸ್ಸು ಕೇಳ್ತಾ ಇಲ್ಲ. ರಾಮನೂ ನೆಮ್ಮದಿಯಾಗಿಲ್ಲ, ಅಲ್ಲಿ ನನ್ನ ಸೊಸೆನೂ ನೆಮ್ಮದಿಯಾಗಿರ್ತಾಳೆ ಅಂತ ಅನ್ನಿಸ್ತಾ ಇಲ್ಲ ಜಯ. ಅದಕ್ಕೆ ನೀವೇನು ಮಾಡ್ತೀರಾ ಸರ್ದಕ್ಕ? ನಾನೇ ಒಂದು ಕಿತ ಜಾನಕಿ ತಕ್ಕ ಮಾತಾಡಿ ಮನೆಗೆ ಕರ್ಕೊಂಬರೋಣ ಅಂತೀವ್ನಿ. ಅಲ್ಲ ಸರ್ದಕ್ಕ, ಹಿರಿ ಸೊಸೆಮ್ಮ ರಾಮಣ್ಣನ ಮೇಕಲ್ವ ಕೋಪ ಮಾಡ್ಕೊಂಡು ಹೋಗಿರೋದು? ನೀವು ಕರೆದು ಕೂಡಲೇ ಬರ್ತಾರೆ ಅಂತೀರಾ? ಗೊತ್ತಿಲ್ಲ, ನನ್ನ ಸಮಾಧಾನಕ್ಕೆ ಹೋಗಿ ಒಂದು ಕಿತ ಮಾತಾಡ್ಕೊಂಬರೋಣ ಅಂತೀವ್ನಿ. ಇಲ್ಲ ಅಂದರೆ ನನಗೆ ನೆಮ್ಮದಿ ಇಲ್ಲ. ನೀನು ಹೊಸಿ ಮನೆ ಕಡೆ ನೋಡ್ಕೋತೀಯ ಅಲ್ವಾ? ಸರಿ, ಇಟೋದ್ನಾಗೆ ಒಬ್ಬರೇ ಬೇಡ ಸರ್ದಕ್ಕ, ಯಾರನ್ನಾದ್ರೂ ಜೊತೆ ಕರ್ಕೊಂಡೋಗಿ. ಬೇಡ ಜಯ, ಯಾರು ಬೇಡ, ನಾನೊಬ್ಬಳೇ ಹೋಗ್ಬರ್ತೀನಿ. ನೀನು ಹಾಗೆ ನೋಡಬೇಡ ಮಾರೈತಿ. ನಿಂಗೂ ರಾಮಣ್ಣಂಗೂ ಒಂದು ಮಾಡ್ಲಿಕ್ಕೆ ನಾನು ಹಾಗೆ ಮಾಡಿದೆ. ಒಂದು ಮಾಡೋಕ್ಕೆ ಬೇರೆ ಯಾವ ಪ್ಲ್ಯಾನ್ ಇರಲಿಲ್ವಾ ನಿನಗೆ? ಸರಿ, ತಪ್ಪಾಯಿತು. ಆದರೆ ಇದರಲ್ಲಿ ರಾಮಣ್ಣಂದು ಏನೂ ತಪ್ಪಿಲ್ಲ ಜಾನಕಿ. ಹೌದೌದು, ರಾಮವ್ರದ್ದೇನೂ ತಪ್ಪಿಲ್ಲ. ನೀನೊಬ್ಬಳು ಬಾಕಿ ಇದ್ದೆ ಹೇಳೋಕ್ಕೆ. ಅಲ್ಲ,
ಬಾಬು ಬತ್ತೀನಿ ಅಂದ್ಬಿಟ್ಟು ಇನ್ನೂ ಕಾಣ್ತಾನೆ ಇಲ್ವಲ್ಲ? ಅವನೆಂಡ್ರು ಬುಟ್ಟಿಲ್ವೇನೋ. ಏಯ್ ಹಂಗೆಲ್ಲ ಹೇಳ್ಬಾರ್ದು, ಸುಮ್ಕೆ ಬಂದ್ರಲ್ಲ. ಎಲ್ಲ ಇವ್ರಾಗ ಬತ್ತವ್ರೆ ಬಡ್ಡೆ ಐಕ್ಳು. ನಾನು ನೋಡ್ತೀನಿ ರೀ. ಯಾರು ಸುಶಿ? ಯಾರೂ ಇಲ್ಲ ರೀ. ಮತ್ ಬಾಗಲ್ ತಟ್ಟಿದ್ ಸೌಂಡ್ ಆಯ್ತಲ್ಲಮ್ಮ. ಗಾಳಿಗೆ ಸದ್ದಾಗಿರ್ಬೇಕು ಅಷ್ಟೆ. ಏನ್ರೆ ನಿಮ್ಮಿಬ್ರು ಜಗಳ ಮುಗೀತಾ? ಸದ್ಯಕ್ಕೆ ನಾನು ಬ್ರೇಕ್ ಹಾಕಿದ್ದೀನಿ, ನೀನು ಬೇಕಿದ್ರೆ ಶುರು ಮಾಡಿಸು. ಏನ್ರಿ ನೀವು ಮಾತಾಡೋದು? ನನಗೇನು ಯಾವಾಗಲೂ ಗಲಾಟೆ ಮಾಡೋದೇನ ಕೆಲಸ? ಇಲ್ಲ, ಆಗಾಗ ಸಕ್ಕರೆ ಇಲ್ಲದೆ ಇರೋ ಕಾಫಿ ಬೇರೆ ಕೊಡ್ತೀಯಲ್ಲ. ಸಕ್ಕರೆ ಕೊಟ್ಬಿಟ್ರೆ ಅಷ್ಟೇ ನಿಮ್ಮ ಕತೆ. ಸುಮ್ಮನೆ ಕುಡೀರಿ. ದೊಡ್ಡೊಟ್ಟೆ ಬಾಗಿಲು ಕಟ್ಲಾ? ನೀನೇ ಹೋಗ್ತಾಡಪ್ಪ. ಬರೀ ಹೊಟ್ಟೆ ಬಳಸ್ಕೊ. ಸರಿ ಇಲ್ಲೇರು. ಶಾರದಕ್ಕ ಬತ್ತವ್ರೆ. ಏನು ಅವ್ರು ಯಾಕಲ ಬತ್ತವ್ರೆ? ನಮ್ಮನ್ನೆಲ್ಲ ನೋಡಿದ್ರೆ ಬೈತಾರಕಲ್ಲ. ಹೌದ್ಕಳಿ. ಯಾರದು? ಯಾರು ಬಾಗ್ಲು ತಟ್ಟಿದ್ದು? ಅಲ್ಲ ರಾಮಣ್ಣವನೇ. ಯಾರು? ಯಾರು ಸುಶಿ? ಯಾರು ಸುಶಿ? ಯಾರಾದ್ರೂ ಇದ್ರೆ ತಾನೆ ಯಾರು ಅಂತ ಹೇಳೋದಕ್ಕೆ. ಇನ್ನೊಂದ್ಸಲ ಬಾಗ್ಲು ಸದ್ದಾದ್ರೆ ನಾನು ಹೋಗಿ ನೋಡಲ್ಲ, ನೀವೇ ಬೇಕಾದ್ರೆ ಹೋಗಿ ನೋಡ್ಕೊಳ್ಳಿ. ಆಯ್ತು, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀಯ? ನೆಕ್ಸ್ಟ್ ಟೈಮ್ ನಾನೇ ನೋಡ್ತೀನಿ, ಓಕೆನಾ? ಜಾನು, ನಿಂಗೂ ಕೇಳಿಸ್ತಲ್ವಾ? ಯಾರೋ ಬಾಗಿಲು ತಟ್ಟದಂಗೆ ಸೌಂಡ್ ಆಯ್ತು. ಹ್ಞೂ ಅಪ್ಪ. ಯಾರಿರ್ಬೋದು? ಮಂಜಾ, ಮಂಜಾ. ಇವನ್ಯಾನ್ಲ ನನ್ನ ಹೆಸರು ಕೂಗ್ತಾವನೆ. ಶಾರದಕ್ಕ ಬರೀ ಇಲ್ಲೇ ಅವ್ರೆ. ಇವ್ರೇನು ಇತ್ತಾಗೆ ಬರ್ತಾವನೆ? ಇದಿಲ್ಲ, ಶಾರದಕ್ಕೆ ಹೋಗಿ ರಾಮಣ್ಣನ ಮುಂದೆ ಕುತ್ಕೊಂಡ್ರು ರಾಮಣ್ಣಂಗೆ ಗೊತ್ತೇ ಆಯ್ತಿಲ್ಲ. ವಾ, ಇದೇ ಮನೆ ಇರಬೇಕು. ಓ, ಒಳಗೆ ಕೂತ್ಕೊಂಡು ಎಲ್ಲರೂ ಸಮಾಧಾನ ಮಾಡಿಸ್ತವ್ರೆ ಅನ್ಸೈತೆ. ಸರಿ, ಬಾಗ್ಲು ತಟ್ಟಮ್ಮ. ಅಯ್ಯೋ, ಇವ್ರು ಯಾಕೆ ಬಾಗಿಲು ತರ್ತಾವನೆ? ಶಬ್ದ ಕೇಳಿಸ್ತಾನೆ ಜಾನು? ನಿನಗೆ ಕೇಳಿಸ್ತಲ್ಲ? ನಿನಗೂ ಕೇಳಿಸ್ತಲ್ಲ ಸುಶಿ? ಹ್ಞೂ ರೀ. ಈ ಸಲ ನಾನು ನೋಡ್ತೀನಿ ರೀ. ನಿಧಾನ. ಯಾವನವನು? ನನ್ನ ಕೈಯಿಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ಚಪ್ಪಾದ ಮನೆ ಬಾಗಿಲು ತಟ್ಬಿಟ್ನಾ? ಯಾರಾದ್ರು ಬಾಗಿಲು ತಟ್ಟಿದ್ದು? ಸುಶಿ, ಹೊರಗಡೆ ಲೈಟ್ ಹಾಕೋ. ಹಾ ಜಾನು, ಲೈಟ್ ಆನ್ ಮಾಡ. ಯಾರದು? ಯಾರಿದ್ದೀರಲ್ಲಿ? ಈಚೆ ಬರ್ಲಿಲ್ಲ ಅಂದ್ರೆ ಪೊಲೀಸಿಗೆ ಫೋನ್ ಮಾಡ್ತೀನಿ ನೋಡು. ಈಚೆ ಬರ್ತೀರಾ ಇಲ್ವಾ? ಪೊಲೀಸಿಗೆ ಫೋನ್ ಮಾಡ್ತೀನಿ ಇವಾಗ. ಯಾವನವನು? ಅದು ಮಾವ. ಅಯ್ಯೋ ಅಳಿ ಅಂದ್ರೆ ಶಾರದಕ್ಕ, ಎಲ್ಲರೂ ಇಲ್ಲೇ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಯಾಕೆ ಬಚ್ಚಿಟ್ಕೊಂಡಿದ್ರಿ?
ಅದು ಮಾವ ಜಾನಕಿ ಅವ್ರನ್ನ ಸಮಾಧಾನ ಮಾಡಿ ಮನೆ ಕರ್ಕೊ ಹೋಗುಮ ಅಂತ ಬಂದೆ. ಲೈ ನೀವೆಲ್ಲ ಯಾಕಲ್ಲ ಬಂದಿದ್ದೀರಿ? ಶಾರದಕ್ಕ ನೀವ್ಯಾಕೆ ಇಷ್ಟೊತ್ತಲ್ಲಿ ಬರಕ್ ಹೋದ್ರಿ? ಹ್ಞೂ ನಾನು ಅದನ್ನೇ ಕೇಳೋಣ ಅನ್ಕಂಡೆ. ಜಾನಕಿ, ನಮ್ಮೆಲ್ರಿಗೂ ನೀನು ಆ ಮನೆಗೆ ಮತ್ತೆ ಬರಬೇಕು ಅಂತ ಆಸೆ ಅಮ್ಮ. ಬಾ ಅಮ್ಮ. ಅಬ್ಬಾ, ಏನ್ ಜಾನಕಿ ನಿನ್ ರೇಂಜು? ಇಷ್ಟು ಜನ ನಿಂಗೋಸ್ಕರ ಬಂದು ನಿಂತಿದ್ರು, ನಿಂಗೆ ಮಹಾರಾಣಿ ಥರ ಫೀಲ್ ಆಗ್ತಿರ್ಬೇಕಲ್ಲ. ಸರಿ, ನಾನು ಇವ್ರ ಕಡೆನೇ ನಿಲ್ತೀನಿ. ಪ್ಲೀಸ್ ಮನೆಗೆ ವಾಪಸ್ ಬಾ ಜಾನಕಿ. ನಾನು ಬರಲ್ಲ ಅಂತ ಹೇಳಿಲ್ವಲ್ಲ. ರಾಮವ್ರು ಓದಕ್ಕೆ ಒಪ್ಕೊಂಡ್ರೆ ನಾನು ಬರ್ತೀನಿ. ಲೈ ಇರಲ್ಲ, ಎಲ್ರು ಹಂಗೆ ನೋಡ್ಬೇಡಿ ನನ್ನ. ನಮ್ಮರ ಇದನ್ನ ಕೂತು ಮಾತಾಡಿ ಆಮ್ಯಾಗ ನಿರ್ಧಾರ ತಗೊಳಮ್ಮ. ಇವಾಗ ಮನೆಗೆ ನಡ್ರಿ. ಮೊದಲು ಒಪ್ಕೊಳ್ಳಿ, ಆಮೇಲೆ ಬರ್ತೀನಿ. ಸುಮ್ಕಿರಲ್ಲ. ನಮ್ಮರ ನೀವು ಬೇಕಾರೆ ನಿಮ್ಮ ಕಾಪ ತಣ್ಣಗಾದ್ಮ್ಯಾಕೆ ಮನೆಗೆ ಬನ್ನಿ. ಆದರೆ ನಮ್ಮ ಅತ್ತಿಗೆ ವಿರುದ್ಧ ಚುನಾವಣೆಗೆ ನಿಂತ್ಕೋಬೇಡಿ. ರಾಮ, ಏನ್ಲ ಹೇಳ್ತಾ ಇದೀಯಾ? ಅಣ್ಣ, ಯಾವ ವಿಷಯ ಮಾತಾಡ್ತಿದ್ಯಾ? ಇರಿ. ಏನ್ ರಾಮವ್ರೆ, ಇದನ್ನ ನಂದಿತ ಅವ್ರು ಹೇಳಕ್ ಹೇಳಿದ್ರ? ಅವ್ರಿಗೆ ಹೋಗಿ ಹೇಳಿ, ನಾನು ಯಾವುದೇ ಕಾರಣಕ್ಕೂ ವಾಪಸ್ ತಗೊಳ್ಳಲ್ಲ, ಅವ್ರ ವಿರುದ್ಧ ನಿಂತು ಗೆದ್ದು ತೋರಿಸ್ತೀನಿ ಅಂತ. ನಿಮ್ ಯಾರ ಮೇಲೂ ನನಗೆ ಕೋಪ ಇಲ್ಲ. ರಾಮವ್ರು ಒಪ್ಕೊಳ್ಳೋವರೆಗೂ ನಾನು ವಾಪಸ್ ಬರಲ್ಲ. ಎಲ್ಲರೂ ಬಂದಿದ್ದಕ್ಕೆ ಥ್ಯಾಂಕ್ಸ್. ಶಾರದಕ್ಕ, ನನ್ನ ಕ್ಷಮಿಸಿ. ಶಾರದಕ್ಕ, ನಾನು ಮಾತಾಡ್ತೀನಿ. ರಾತ್ರಿ ಲೇಟ್ ಆಯಿತು, ನೀವು ಹೊರಡಿ ಪ್ಲೀಸ್. ಜಾನು, ಮ್ಯೂಸಿಕ್ ನೆಚ್ಚು. ಹಲೋ. ಏನು ಮಾಡೋದು, ಮೀಟಿಂಗ್ ಮುಗ್ದಿದ್ದೆ ಲೇಟು. ಜೊತೆಗೆ ಇಲ್ಲಿ ಟಾರ್ ಹಾಕ್ತಿದ್ದಾರೆ ಅಂತ ಮೇನ್ ರೋಡ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಒಳದಾರಿಂದ ಬಳಸ್ಕೊಂಡು ಬರ್ತಾ ಇದ್ದೀವಿ. ನೀವು ಮಲ್ಕೋ, ನಾನು ಬರೋದು ಲೇಟ್ ಆಗುತ್ತೆ. ಎಲ್ಲೋ ಇದ್ದೀವಿ ಸರ್? ಈಗ ಕಾರಹಳ್ಳಿ ಹತ್ರ ಇದೀವಿ ಸರ್. ಕಾಡಹಳ್ಳಿನಾ? ಹಾಂ ಸರ್. ಕಾಡಹಳ್ಳಿಲೇ ಅಲ್ವಾ ನಾವು ಮುದುಕಿನ ಕೂಡ ಹಾಕಿರೋ ಜಾಗ ಇರೋದು? ನಿಮಿಷ ಇಲ್ಲಿ ನಿಲ್ಸು ಸರ್. ನಿಲ್ಸು ಒಂದೇ.
ಹೇಳಿ. ತಗೋ ಸರ್. ನೀನು ಬೇರೆ ಗಾಡಿ ತೊಗೊಂಡು ಹೋಗು, ನಾನು ಆಮೇಲೆ ಬರ್ತೀನಿ. ಸರ್. ಹೇಳ್ದಷ್ಟು ಕೇಳು, ಹೊರಡು. ಸರಿ ಸರ್.